ನಮಸ್ಕಾರ ಸ್ನೇಹಿತರೆ, ನಾನು ಇಂದು ಮಾತಾಡಲಿಕ್ಕೆ ಬಂದಿದ್ದು ಮಹಾರಾಜ ಟ್ರೋಫಿ KSCA T20 ಅದರಲ್ಲಿ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ಹಾಗೂ ಕಲ್ಯಾಣಿ ಬೆಂಗಳೂರು ಬ್ಲಾಸ್ಟರ್ಸ್ ನಡುವಿನ ಪಂದ್ಯದ ಬಗ್ಗೆ. ರೋಹನ್ ಪಾಟೀಲ್ 14 ಚೆಂಡಲ್ಲಿ 30 ರನ್, 5 ಬೌಂಡರಿ, 1 ಸಿಕ್ಸನ್ನು ಹೊಡೆದಿದ್ದಾರೆ. ಕೃಷ್ಣ ಶ್ರೀಜಿತ್ 33 ಚೆಂಡಲ್ಲಿ 59 ರನ್, 7 ಬೌಂಡರಿ, 2 ಸಿಕ್ಸನ್ನು ಹೊಡೆದಿದ್ದಾರೆ. ಸಮಿತ್ ದ್ರಾವಿಡ್ 23 ಚೆಂಡಲ್ಲಿ 39 ರನ್, 3 ಬೌಂಡರಿ, 2 ಸಿಕ್ಸನ್ನು ಹೊಡೆದಿದ್ದಾರೆ. ಶುಭಾಂಗ್ ಹೆಗ್ಡೆ 18 ಚೆಂಡಲ್ಲಿ 34 ರನ್, 4 ಸಿಕ್ಸನ್ನು ಹೊಡೆದಿದ್ದಾರೆ. ಪ್ರವೀಣ್ ದುಬೆ 21 ಚೆಂಡಲ್ಲಿ 45 ರನ್, 6 ಬೌಂಡರಿ, 2 ಸಿಕ್ಸನ್ನು ಹೊಡೆದಿದ್ದಾರೆ. ನಾಟ್ಔಟ್ ಆಗಿ ಕಡೆ ತನಕ ನಿಂತಿದ್ರು. ಕಲ್ಯಾಣಿ ಬೆಂಗಳೂರು ಬ್ಲಾಸ್ಟರ್ಸ್ ತಂಡ 226 ರನ್ನಿಗೆ 6 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. 227 ರನ್ನು ಕೋಸ್ಟಲ್ ಕಿಂಗ್ಸ್ ಮಂಗಳೂರಿಗೆ ಟಾರ್ಗೆಟ್ ಆಗಿತ್ತು. ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡದ ಪರವಾಗಿ 4 ವಿಕೆಟ್ ತೆಗೆದಿದ್ದಾರೆ. CA ಕಾರ್ತಿಕ್ 3 ವಿಕೆಟ್, ಧೀರಜ್ ಜೇಗೌಡ 1 ವಿಕೆಟ್, ಶ್ರೇಯಸ್ ಗೋಪಾಲ್ 1 ವಿಕೆಟ್, ಸಂತೋಷ್ ಸಿಂಗ್ 1 ವಿಕೆಟ್. ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡದ ಪರವಾಗಿ M ವೆಂಕಟೇಶ್ 27 ಚೆಂಡಲ್ಲಿ 18 ರನ್, 1 ಬೌಂಡರಿಯನ್ನು ಹೊಡೆದಿದ್ದಾರೆ. ಕರುಣ್ ನಾಯರ್ 6 ಚೆಂಡಲ್ಲಿ 10 ರನ್, 1 ಬೌಂಡರಿ, 1 ಸಿಕ್ಸನ್ನು ಹೊಡೆದಿದ್ದಾರೆ. ಧೀರಜ್ ಜೇಗೌಡ 14 ಚೆಂಡಲ್ಲಿ 19 ರನ್, 2 ಬೌಂಡರಿಯನ್ನು ಹೊಡೆದಿದ್ದಾರೆ. ಸೂರಜ್ ಅಹುಜಾ 35 ಚೆಂಡಲ್ಲಿ 96 ರನ್, 5 ಬೌಂಡರಿ, 8 ಸಿಕ್ಸನ್ನು ಹೊಡೆದಿದ್ದು ನಾಟ್ಔಟ್ ಆಗಿ ಕಡೆ ತನಕ ನಿಂತಿದ್ರು. CA ಕಾರ್ತಿಕ್ 27 ಚೆಂಡಲ್ಲಿ 49 ರನ್, 3 ಬೌಂಡರಿ, 3 ಸಿಕ್ಸನ್ನು ಹೊಡೆದಿದ್ದಾರೆ. ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡ 206 ರನ್ನಿಗೆ 6 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. ಕಲ್ಯಾಣಿ ಬೆಂಗಳೂರು ಬ್ಲಾಸ್ಟರ್ಸ್ ತಂಡ 20 ರನ್ನಿಂದ ಗೆದ್ದಿದೆ. ಕಲ್ಯಾಣಿ ಬೆಂಗಳೂರು ಬ್ಲಾಸ್ಟರ್ಸ್ ತಂಡದ ಪರವಾಗಿ 4 ವಿಕೆಟ್ ತೆಗೆದಿದ್ದಾರೆ. ಶುಭಾಂಗ್ ಹೆಗ್ಡೆ 2 ವಿಕೆಟ್, ವಿದ್ವತ್ ಕಾವೇರಪ್ಪ 1 ವಿಕೆಟ್, ಶಶಿಕುಮಾರ್ ಕಾಂಬಳೆ 1 ವಿಕೆಟ್, ಪ್ರವೀಣ್ ದುಬೆ 1 ವಿಕೆಟ್ ತೆಗೆದಿದ್ದಾರೆ. ಬೌಲಿಂಗ್ ಮತ್ತು ಬ್ಯಾಟಿಂಗ್ನಲ್ಲಿ ಅದ್ಭುತವಾಗಿ ಮಾಡಿದ ಶುಭಾಂಗ್ ಹೆಗ್ಡೆಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಗುತ್ತೆ, ಆಲ್ರೌಂಡರ್ ರೀತಿ ಆಟ ಆಡಿದ್ದಕ್ಕೆ. ಇದೇ ರೀತಿ ನಿಮಗೆ ಕನ್ನಡದಲ್ಲಿ ಸ್ಪೋರ್ಟ್ಸ್ ಕಾಂಟೆಂಟ್ ಬೇಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ.